ಸರ್, DK ಸುರೇಶ್ ಅವರು ನೀವು ಹೇಳ್ತೀರಾ ಒಬ್ಬರು ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಾರೆ, ಕೈ ಸಿಗ್ತಾರೆ, ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದೆ. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದರೂ ಸಹ ಯಾಕೆ ಇಷ್ಟೊಂದು ಮತಕ್ಕೆ ಬೇಕು ಅಂತ ಬೀಳಬೇಕು? ಇದು ಚುನಾವಣೆ. ಏನೇ ಕೆಲಸ ಮಾಡಿದ್ರೂ ಪ್ರಚಾರ ಮಾಡಲೇಬೇಕು. ಪ್ರಚಾರ ಮಾಡಿ ಮನೇಲಿ ಕೂತ್ಕೊಂಡೆ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ. ಹಾಗಾಗಿ ಕ್ಷೇತ್ರದಲ್ಲಿ ಎಲ್ಲರಿಗೂ ಪರಿಚಯ ಇದ್ರೂ ನಮ್ಮನ್ನು ಬಂದು ಓಟ್ ಕೇಳಿಲ್ಲ ಇವರು ಅಂತ, ಅಭ್ಯರ್ಥಿ ನಮ್ಮ ಮನೆಗೆ ಬಂದಿಲ್ಲ, ನಮ್ಗೆ ಓಟ್ ಕೇಳಿಲ್ಲ, ನಮ್ಮ ಗ್ರಾಮಕ್ಕೆ ಬಂದಿಲ್ಲ ಅಂತ ಆರೋಪ ಮಾಡ್ತಾರೆ. ಹಾಗಾಗಿ ಯಾರೇ ಆಗಲಿ, ಮೋದಿ ಆದರೂ ಮಾಡಬೇಕು, ರಾಹುಲ್ ಗಾಂಧಿ ಆದರೂ ಮಾಡಬೇಕು, DK ಸುರೇಶ್ ಆದರೂ ಮಾಡಬೇಕು, ಸಿದ್ದರಾಮಯ್ಯನೂ ಮಾಡಬೇಕು. ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಪ್ರಚಾರ ಇಲ್ಲದ್ರೆ ಚುನಾವಣೆ ಗೆಲ್ಲಕ್ಕಾಗಲ್ಲ. ನಾವು ಅವ್ರು ಮಾಡಿದಂಥ ಸಾಧನೆಗಳನ್ನು ಪ್ರಚಾರದಲ್ಲೇ ಮೂಲಕನೇ ಜನಕ್ಕೆ ತಿಳಿಸ್ಬೇಕು. ಹಾಗಾಗಿ ಪ್ರಚಾರ ಮಾಡ್ತಾರೆ. ಇಷ್ಟು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅನೇಕ ಇದು ಬೆಂಗಳೂರು ಗ್ರಾಮಾಂತರ ಪ್ರದೇಶ ಲೋಕಸಭಾ ಹೈ ವೋಲ್ಟೇಜ್ ಆಗಿದೆ. ಯಾಕೆ ಇಷ್ಟು ಕುತೂಹಲಕಾರಿಯಾಗಿದೆ? ಇಷ್ಟೊಂದು ಭಾಳ ಜನರ ಮನಸ್ಸಲ್ಲಿ ಬೆಂಗಳೂರು ಲೋಕಸಭಾ ಕ್ಷೇತ್ರ ಗ್ರಾಮಾಂತರ ಇಷ್ಟು ಹೈ ವೋಲ್ಟೇಜ್ ಕಾರಣ ಇಲ್ಲಿ ಮತದಾರರಿಗೆ ಹೈ ವೋಲ್ಟೇಜ್ ಏನು ಆಗಲಿಲ್ಲ. DK ಶಿವಕುಮಾರ್ ಯಾವತ್ತು ನಾಮಿನೇಷನ್ ಮಾಡಿದ್ರು ಆವತ್ತೇ ಗೆದ್ದಿದ್ದಾಯಿತು. ಲಕ್ಷದ ಮೇಲೆ ಲೀಡಲ್ಲಿ ಗೆದ್ದಿದ್ದಾಯ್ತು. ಅವರು ನಮ್ಮ ಅಭ್ಯರ್ಥಿ ಇದ್ದಾರಲ್ಲ ಮಂಜುನಾಥ್ ಅವರು ಅಂತ, ಊರಿಗೆ ಯಾರಿಗೂ ಮಗ ಪರಿಚಯ ಇಲ್ಲ. ಊರು ಯಾವ ಗ್ರಾಮ ಯಾವ ಊರು ಯಾವುದೂ ಗೊತ್ತಿಲ್ಲ ಅವಳಿಗೆ. ಅವ್ರ ತಂದೆ ಪಾಪ ಚುನಾವಣೆ ನಿಲ್ಲಿಸಿಬಿಟ್ಟು ಮರ್ಯಾದೆಯಲ್ಲಿ ಕಳೀತಾ ಇದ್ದಾರೆ. BJP JDS ಇಬ್ಬರು ಸೇರಿ ಕಳೀತಾ ಇದ್ದಾರೆ. ಎಲ್ಲಿ ಪ್ರಚಾರಕ್ಕೆ ಹೋದ್ರೂ ಜನ ಸೇರ್ತಾ ಇಲ್ಲ. ಅವ್ರು ವಾಲಂಟ್ರಿ ಅವರೇನೇ ಜನ ಸೇರ್ಸೋಕ್ಕೆ ಪ್ರಯತ್ನ ಪಟ್ಟರು, ಜನ ಸೇರ್ತಾ ಇಲ್ಲ. ಜನ ಬೆಂಬಲ ಇಲ್ಲ. ಚುನಾವಣೆ ಫಲಿತಾಂಶ ಬಂದಾಗ ಗೊತ್ತಾಗ್ತದೆ. ಇಲ್ಲೋ ಒಂದು ಕಡೆ BJP ಹೇಳ್ತಾ ಇದ್ದಾರೆ DK ಬ್ರದರ್ಸ್ಗೆ ಭಯ ಉಂಟಾಗಿದೆ, ಅದಕ್ಕೋಸ್ಕರ ಮನೆ ಹೋಗಿ ಇಷ್ಟೊಂದು ಬೇಡ್ತಾ ಇದ್ದಾರೆ ಅಂತ. ಅವರು ಮನೆ ಹೋಗಲಿಲ್ಲ, ಮನೆ ಚುನಾವಣೆಗೆ ಮೊದಲೇ ಹೋಗ್ಬಿಟ್ಟಿದ್ದಾರೆ ಮನೆಗೆ. ಈ ರಾಷ್ಟ್ರದಲ್ಲಿ, ಈ ದೇಶದಲ್ಲಿ ಒಬ್ಬ MP ಲೋಕಸಭಾ ಸದಸ್ಯ ಪ್ರತಿ ಗ್ರಾಮಕ್ಕೂ ಪಾದಯಾತ್ರೆ ಮೂಲಕ, ಕೆಲಸಗಳ ಮೂಲಕ ಓಡಾಟ ಮಾಡಿ ಓಟ್ ಮತ ಯಾಚನೆ ಮಾಡಿದ್ದಾರೆ ಅಂದರೆ ಅದು DK ಸುರೇಶ್ ಮಾತ್ರ. ಅವರು ಎಲ್ಲ ಎಲೆಕ್ಷನಲ್ಲಿ ಈಗ ನಮ್ಮ ಶಾಸಕರಿಂದಾಗಲೂ ಕೂಡ ಬಂದು ಶಾಸಕರ ಪರವಾಗಿ ಮನೆಯೂ ಪ್ರಚಾರ ಮಾಡಿದ್ರು. ಹಾಗಾಗಿ ಎಲ್ಲ ಕಡೆಯೂ ಪ್ರಚಾರ ಮಾಡ್ತಾ ಇದ್ದಾರೆ ಅವರು. ನಮ್ಮ ಆನೆಕಲ್ಲನ್ನು ಕುಣಿಗಲ್ಲಿಂದ ಹಿಡ್ಕೊಂಡು ಆನೆಕಲ್ಲವರೆಗೂ ಪ್ರಚಾರ ಮಾಡ್ತಾರೆ. ಇವತ್ತು 6 ವರ್ಷ ಕೇಳ್ತಾರೆ. DK ಬ್ರದರ್ಸು, DK ಸುರೇಶ್ 3 ಬಾರಿ ಗೆದ್ದು ಸರ್ಕಾರದ ಹಣದಲ್ಲಿ ಲೂಟಿ ಮಾಡ್ತಾವ್ರೆ, ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. DK ಬ್ರದರ್ಸು ಪೊಲಿಟಿಕ್ಸ್ ಆರೋಪ ಮಾಡ್ತಾರೆ. ಅದ್ರಿಗೆ ಪುರಾವೆಲ್ಲಿ ಇರಬೇಕಲ್ಲ. ಆರೋಪ ಎಲ್ಲರೂ ಮಾಡ್ತಾರೆ. ಅದಕ್ಕೆ ಏನಾದರೂ ಸಾಕ್ಷಿ ಆಧಾರ ಪುರಾವೆ, ಅದಕ್ಕೆ ಏನಾದರೂ ಆಧಾರ ಕೊಡಬೇಕು. ಈ ಥರ ಲೂಟಿ ಮಾಡಿದ್ದಾರೆ, ಈ ಥರ ದುಡ್ಡು ಮಾಡಿದ್ದಾರೆ ಅಂತ ಅವರಿಗೆ ಸುಪ್ರೀಂ ಕೋರ್ಟೇನೇ ಅವರಿಗೆ ಚಿಪ್ ಕೊಟ್ಟಿದೆ. ಅವ್ರ ಮೇಲೆ ಆರೋಪಗಳೆಲ್ಲ ಸುಳ್ಳಂತ. BJP ಅವ್ರು ಮಾಡ್ತಾರೆ, ಆರೋಪ ಮಾಡಲಿ. ನ್ಯಾಷನಲ್ ಹೈವೇ ಆಗ್ಬೋದು, ಸ್ಟೇಟ್ ಹೈವೇ ಆಗ್ಬೋದು, ಎಲ್ಲ ಕೇಂದ್ರ ಸರ್ಕಾರದ ಅನುದಾನ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಬಂದಮೇಲೆ ಏನು ಕೆಲಸ ಮಾಡಿಲ್ಲ. DK ಸುರೇಶ್ ಏನು ಕೆಲಸ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ. ಈಗ ಯಾವುದು ಕೇಂದ್ರ ಸರ್ಕಾರದ ರಸ್ತೆಗಳು ತೋರಿಸಿಲ್ಲ. ವಾಜಪೇಯಿ ಮಾಡಿದಾಗ ಕೇಂದ್ರ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹೈವೇ ಮಾಡಿದ್ರು. ಅದಾದಮೇಲೆ ನರೇಂದ್ರ ಮೋದಿ ಬಂದು ಯಾವ ಹೈವೇಗಳು ಮಾಡಿದ್ದಾರೆ ತೋರಿಸ್ತಾರೆ. ಎಲ್ಲ ಮಾರಾಟ ಮಾಡ್ಕೊಂಡ್ಬಿಟ್ರು. ರಸ್ತೆಗಳು ಮಾರಾಟ ಮಾಡ್ಕೊಂಡ್ರು, ಸರ್ಕಾರ ಕಟ್ಟಿದಂಥ ಬಿಲ್ಡಿಂಗ್ಗಳು ಮಾರಾಟ ಮಾಡಿದ್ರು, ಬ್ಯಾಂಕ್ಗಳೆಲ್ಲ ಮಾರಾಟ ಮಾಡಿಬಿಟ್ರು, ಕಂಪ್ನಿಗಳ BL ಇದು HMT ಅಂತ ಕಂಪ್ನಿಗಳೆಲ್ಲ ಮಾರಾಟ ಮಾಡಿಬಿಟ್ರು. ಕಾಂಗ್ರೆಸ್ ಅವ್ರು ಮಾಡಿರೋದಂಥ ಕೆಲಸನೆಲ್ಲ ಅವರು ಮಾರಾಟ ಮಾಡಿದ್ರು. ಬಿತ್ತಿ ಭಾಗ್ಯಗಳ ಯೋಜನೆ ಅಡಿಯಲ್ಲಿ ಜನರನ್ನ ಮೋಸ ಮಾಡ್ತಾ ಇದ್ದಾರೆ, ಜನರಿಗೆ ದಿಕ್ತಪ್ತಾ ಇದ್ದಾರೆ, ರಾಜ್ಯ ದಿವಾಳಿ ಮಾಡ್ತಾ ಇದ್ದಾರೆ ಅಂತ BJP. ಈ ದೇಶದಲ್ಲಿ ಪ್ರಣಾಳಿಕೆ ಬಿಟ್ಟು ಭಾಗ್ಯಗಳನ್ನು ಕೊಟ್ಟು ಅದನ್ನು ಪೂರೈಸಿದ್ದಂದ್ರೆ ಈ ಕರ್ನಾಟಕ ಮಾತ್ರನೇ. ಈಗ BJP ಅವರು ಆ ಪ್ರಣಾಳಿಕೆ ಬಿಟ್ಟಾಗ ಅವರೆಲ್ಲ ಮಾತಾಡ್ಕೊಂಡ್ರು ಈ ಕೆಲಸ ಆಗಲ್ಲ ಅಂತ. ನರೇಂದ್ರ ಮೋದಿ ಥರ ಸುಳ್ಳು ಆರೋಪಗಳು ಪ್ರಣಾಳಿಕೆ ಬಿಟ್ಟು ಯಾವುದೂ ಮಾಡಿದಾರಿಲ್ಲ. ಇವ್ರು ಏನು 5 ಗ್ಯಾರಂಟಿ ಕೊಟ್ಟರು, 5 ಗ್ಯಾರಂಟಿನೂ ಪೂರೈಸಿದಂಥ ಕೀರ್ತಿ ನಮ್ಮ ರಾಜ್ಯಕ್ಕಿದೆ, ನಮ್ಮ ಸಿದ್ದರಾಮಯ್ಯ DK ಸಾಹೇಬರಿಗಿದೆ. ಇದನ್ನು ನೋಡಿ ನರೇಂದ್ರ ಮೋದಿ ಈಗ ಪ್ರಣಾಳಿಕೆ ಬಿಟ್ಟಿದ್ದಾರೆ. ನಿಮಗೆ ಗೊತ್ತು, ಮೊನ್ನೆ 12 ಪ್ರಣಾಳಿಕೆ ಬಿಟ್ಟವ್ರೆ ನಮ್ಮ ನರೇಂದ್ರ ಮೋದಿ ಅವರು. ಇವ್ರು ಮಾಡಿದಂಥ ನೋಡಿ ಅವ್ರು ಕಲಿತಾ ಇದ್ದಾರೆ. ಈಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹುಬ್ಬಳ್ಳಿ ನಡೆದ ನೇಹಾ ಕೊಲೆ ರಾಜಕೀಯ ರೂಪ ಬಣ್ಣ ಕಟ್ತವ್ರೆ. ಅದೇ ಅನಿಸುತ್ತಾ ನಿಮಗೆ? ಮಲ್ಡ್ರು ಸಾಮಾನ್ಯವಾಗಿ ಕೊಲೆಗಳು ಅವ್ರ ಪರ್ಸ್ನಲ್ಗೆ ಆಗ್ತವೆ, ಕೆಲವರು ಆತ್ಮಹತ್ಯೆನೂ ಆಗ್ತವೆ. ಯಾರು ಇದರಲ್ಲಿ ರಾಜಕೀಯ ಬಣ್ಣ ಕಟ್ಟೋದಂತಿರಲಿಲ್ಲ. ನೀವು BJP ಸರ್ಕಾರ 4 ವರ್ಷ ಇತ್ತು, ಯಡಿಯೂರಪ್ಪನವ್ರ ಸರ್ಕಾರ. ಅದರಲ್ಲಿ ಅಂಕಿಅಂಶ ತಗೊಳ್ರಿ, ಎಲ್ಲರ ಕಾಲದಲ್ಲೂ ಆಗ್ತದೆ ಬಗ್ಗೆ ಕಾರಣವಾಗ್ತದೆ. ಕಾಂಗ್ರೆಸ್ ಬಂದಮೇಲೆ BJP ಎಲ್ಲ ಕಡೆಯೂ ಕೋಮುಗಲಭೆ ಉಡಿಸ್ತದೆ. ಕಾಂಗ್ರೆಸ್ ಎಲ್ಲೂ ಮಾಡಿಲ್ಲ. ನೀವು ನೋಡಿದ್ದೀರಾ? ಎಲ್ಲಾದರೂ ಒಂದು ಹಿಂದೂ ಮುಸ್ಲಿಂ ಗಲಾಟೆ ನೋಡಿದ್ದೀರಾ? ಯಾವುದಾದ್ರೂ ಕೇಳಿದ್ದೀರಾ? 1 ವರ್ಷ ಸರ್ಕಾರ ಆಗೈತೆ ಕೇಳಿದ್ದೀರಾ? ಎಲ್ಲಾದರೂ ನೋಡಿದ್ದೀರಾ?
ನಿಮ್ಮ ಮಾಧ್ಯಮದವರೇನೆ ಹೇಳಿ, ಎಲ್ಲಾದ್ರೂ ನೋಡಿದ್ದೀರಾ? ಅದೇ ಬಿ ಜೆ ಪಿದು ಪ್ರತಿದಿನ ಗಲಭೆ ಹುಟ್ಟಿಸೋದು ಅದಕ್ಕೆ ಸಕ್ಸಸ್ ಆಗ್ತಾ ಇರಲಿಲ್ಲ. ಜನ ಏನಾಡಿದ್ರು ಹುಷಾರು ಬಿದ್ದರು. ಇವರು ಎಲ್ಲೋ ನಮ್ಮನ್ನು ಸರಿ ದಾರಿಗೆ ತೋರ್ತಾ ಇಲ್ಲ, ತಪ್ಪು ದಾರಿಗೆ ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ, ನಾವು ಎಚ್ಚೆತ್ಕೊಳ್ಬೇಕು ಅಂತೇಳಿ ಎಲ್ಲರೂ ಆ ಗಲಭೆಗಳಿಗೆ ಆಸ್ಪದ ಕೊಡಲಿಲ್ಲ. ಎಲ್ಲ ಅಲ್ಲೇ ದೊಡ್ಡವರು ಮುಖಂಡರು ಕೂತ್ಕೊಂಡು ಮಾತ್ರ ಬಗೆಹರಿಸ್ಕೊಂಡ್ರು. ಎಲ್ಲಿ ಗಲಭೆ ಆಗಿಲ್ಲ. ಡಾಕ್ಟರ್ CN ಮಂಜುನಾಥ್ ಅವರು ಸೌಮ್ಯ ಸರಳ ವ್ಯಕ್ತಿ, ಯಾವುದೇ ರೀತಿಯಾದ ಒಂದು ಆಡಂಬರ ಅಬ್ಬರ ಇಲ್ಲ. ಆದರೆ DK ಬ್ರದರ್ಸು ಭಾಳ ಅಬ್ಬರ ಮತ್ತು ಕಟುಕರು. ಅವ್ರ ಸೇವೆ ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ ಅಗತ್ಯ ಇದೆ. ಯಾವುದರಲ್ಲಿ? ವೈದ್ಯಕೀಯದಲ್ಲಿ, ಸೇವೆಯಲ್ಲಿ ಅಗತ್ಯ ಇತ್ತು. ಅದನ್ನು ಬಿಟ್ಟು ಅವ್ರನ್ನ ಕರ್ಕೊಂಬಂದು ರಾಜಕೀಯಕ್ಕೆ ಬಿಟ್ಟು ಅವನ್ನ ಅಧ್ವಾನ ಮಾಡ್ತಾ ಇದ್ದಾರೆ. ಫಲಿತಾಂಶ ಬರ್ತದೆ, ನೀವೇ ನೋಡಿ. ಸರ್, ಒಟ್ಟಾರೆ ಈ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದ ಎಷ್ಟು ಮತಗಳ ಅಂತರ ಗೆಲುವನ್ನು ಕಾಣ್ತದೆ? ನಮ್ಮ ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಲಕ್ಷಕ್ಕೆ ಮೇಲ್ಪಟ್ಟು ಅಂತರದಿಂದ DK ಸುರೇಶಣ್ಣ ಗೆಲ್ತಾರೆ. ನಮ್ಮ ತಾಲೂಕಲ್ಲಿ 15ರಿಂದ 20,000ವರೆಗೂ ನೀಡಲು ನಮ್ಮ ತಾಲೂಕಲ್ಲಿ ಈ ಸಾರಿ ಹೆಚ್ಚು ಬಹುಮತ. ಹೊಸಕೂರು, ಮುತ್ತನೂರು ಭಾಗದಲ್ಲಿ ಒಂದು ನಿಮ್ಮದೇ ಆದಂಥ ಒಂದು ಹವಾ ಇದೆ. ನಿಮ್ಮ ಕಾಂಗ್ರೆಸ್ ಬೆಂಬಲಿಗರು ಮತ್ತು ಇದೆ ವೋಟ್ ಬ್ಯಾಂಕ್ ಇದೆ.